ಭಾಗ್ಯಲಕ್ಷ್ಮಿ ಸೀರಿಯಲ್ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಒಂದು ಶಾರ್ಟ್ ಆಗಿ ನೋಡೋಣ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಭಾಗ್ಯಲಕ್ಷ್ಮಿ ಫ್ಯಾನ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇಲ್ಲಿ ಕುಸುಮ ಅವರು ಬಂದು ಹೇಳ್ತಿದ್ದಾರೆ ಸ್ಕೂಲ್ನ MD ಹತ್ರ, ನನ್ನ ಸೊಸೆಗೆ ಹೆಸರು ಹಾಕ್ಬಿಟ್ಟಿದ್ದಾಳೆ, ಅದು ಅವಳ ಮಗಳಿಗೆ ತನ್ವಿ ಮಾಡಿದಂಥ ಎಡವಟ್ಟು ಕೆಲಸ. ದಯವಿಟ್ಟು ಈ ಡ್ಯಾನ್ಸ್ ಪರ್ಫಾರ್ಮೆನ್ಸಿಂದ ನನ್ನ ಸೊಸೆ ಹೆಸರು ತೆಗಿಬೇಕು ನೀವು ಅಂತ ಹೇಳಿದಾಗ, ನೀವೇನು MLನ ಅಥವಾ MP ಕಡೆಯವರ, ನೀವು ಬಂದು ಹೇಳಿದ ತಕ್ಷಣವೇ ಬಂದು ತೆಗೆದುಬಿಡೋಕ್ಕೆ ಅಂತಂದಾಗ, ನಾನು ನಿನ್ನ ಹತ್ರ ಮೆಲ್ಲಗೆ ಮಾತಾಡ್ತಿದ್ದೀನಿ ಅಲ್ವಾ, ನೀನು ಕೂಡ ಮೆಲ್ಲಗೆ ಮಾತಾಡ್ಬೋದಲ್ಲ ಅಂತ ಕುಸುಮ ಹೇಳಿದಾಗ, ನೀವು ಮೆಲ್ಲಗೆ ಮಾತಾಡಿದ್ರಿ ಅಂದ ತಕ್ಷಣ ನಾನು ಮೆಲ್ಲಗೆ ಮಾತಾಡಬೇಕು ಅನ್ನೋದಕ್ಕೆ, ನಾನು ಈ ಸ್ಕೂಲ್ MD, ನಾನು ಹೇಳ್ದಂಗೆ ನೀವು ಕೇಳೋಕ್ಕಿರೋದು, ನೀವು ಹೇಳ್ದಂಗೆ ನಾನು ಕೇಳೋಕ್ಕಿರೋದಲ್ಲ. ಈ ಸ್ಕೂಲ್ನಲ್ಲಿ ಈಗ ಕೊಟ್ಟಿರೋಂಥ ಈ ಹೆಸರನ್ನ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗೋದಿಲ್ಲ. ಯಾಕೆ ತೆಗಿಯೋಕ್ಕಾಗೋದಿಲ್ಲ? ನಾವು ಅಡ್ಮಿಷನ್ ಮಾಡಿ ನಾವು ದುಡ್ಡು ಕೊಟ್ಟರೆ ನಮಗೇನು ಬೆಲೆ ಇಲ್ವಾ ಅಂತ ಹೇಳಿ ಕುಸುಮ ಕೇಳಿದಾಗ, ಎಲ್ಲದೂ ಇದೆ, ಹಾಗೆ ನಮಗೂ ಸ್ಕೂಲ್ ರೆಪ್ಯುಟೇಷನ್ ಅಂತ ಇರುತ್ತೆ. ಆದರೆ ಎಲ್ಲಿ ನಿನ್ನ ಸೊಸೆ ಸೋಲೋದನ್ನು ನಾನು ಕಣ್ಣಾರೆ ನೋಡಬೇಕು. ಆ ಕಾರಣದಿಂದಾಗಿ ಈ ಹೆಸರನ್ನ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕಾಗೋದಿಲ್ಲ. ಖಂಡಿತವಾಗಿ ಈ ಹೆಸರು ಹಾಕ್ತೀನಿ. ನಿನ್ನ ಸೊಸೆನ ಸೋಲಿಸ್ತೀನಿ. ನಿನ್ನ ಸೊಸೆ ಸೋತಾದ್ಮೇಲೆ ಸ್ಕೂಲಿಂದ ತೆಗಿಯೋಕ್ಕೆ ಒಂದು ಕಾರಣ ಬೇಕಾಗುತ್ತೆ, ನಂಗೆ ಆ ಕಾರಣ ಸಿಗುತ್ತೆ, ಆವಾಗ ನೇರವಾಗಿ ಸ್ಕೂಲಿಂದ ಹೊರಗೆ ಹಾಕ್ತೀನಿ. ಇದೇ ನನ್ನ ಚಾಲೆಂಜ್ ಅಂತ ಹೇಳಿ ಕುಸುಮ ಮುಂದೆ ಚಾಲೆಂಜನ್ನು ಹಾಕ್ತಿದ್ದಾಳೆ. ಕುಸುಮಗೆ ಫುಲ್ಲು ಶಾಕ್ ಆಗಿ ಹೋಗುತ್ತೆ. ಹಾಗಾದರೆ ನೀನು ಇಷ್ಟು ದಿನದಿಂದ ನನ್ನ ಸೊಸೆಗೆ ತುಂಬಾ ಟಾರ್ಚರ್ ಕೊಡ್ತಿದ್ದೆ ಅಂತ ಆಯಿತು ಅಂದಾಗ, ಓ ನಿಮಗೇನು ಗೊತ್ತೇ ಇಲ್ವಾ, ಇವಾಗ ಗೊತ್ತಾಯ್ತಾ? ಓ